ವಿಷಯದಲ್ಲಿ ದರ್ಶನ್ ಅವ್ರದ್ದು ಏನಾದ್ರು ತಪ್ಪಿದ್ಯಾ ಅಂತ ಹೇಳಿದ್ರೆ ಅಫ್ಕೋರ್ಸ್ ಅವ್ರದ್ದೇನು ತಪ್ಪಿಲ್ಲ. ಅವ್ರ ಹೆಸರಿಟ್ಕೊಂಡು ಯಾರೋ ಒಂದು 10 ಜನ ಈ ತರ ಬ್ಯಾಡ್ ಕಮೆಂಟ್ ಮಾಡಿದ್ರೆ ಅದು ಎಷ್ಟು ವಲ್ಗರ್ ಆಗಂತ ಹೇಳಿದ್ರೆ, ರಮ್ಯಾ ಅವ್ರ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡದಿರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಎಷ್ಟು ವರ್ಸ್ಟ್ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ. ಪೊಲೀಸ್ ಅವರಾಗ್ಲಿ ಕಾನೂನು ಪ್ರಕಾರ ಯಾರೆಲ್ಲ ಆತರ ವಲ್ಗರ್ ಆಗಿ ಮೆಸೇಜ್ ಮಾಡಿದಾರೋ ರಮ್ಯಾ ಅವರಿಗೆ ಆದಷ್ಟು ಬೇಗ ಶಿಕ್ಷೆ ಆಗ್ಬೇಕು. ಬಿಕಾಸ್ ಒಂದು ಹೆಣ್ಣಿಗೆ, ಅದು ಒಂದು ಟಾಪ್ ಸೆಲೆಬ್ರಿಟಿಗೆ ಈ ತರ ಹಿಂಸೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಾಂದ್ರೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ನಾನೇ ಆಲ್ಮೋಸ್ಟ್ 230 ವಿಡಿಯೋಸ್ಗಿಂತ ಜಾಸ್ತಿ ಮಾಡಿದೀನಿ. ಎಷ್ಟೋ ಕಷ್ಟಪಟ್ಟು ಒಂದು ವಿಡಿಯೋ ರೆಕಾರ್ಡ್ ಮಾಡಿ, ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಯಾರಾದ್ರೂ ಏನೋ ಒಂದು ಸಣ್ಣ ಮಾತು ಅಂದ್ಬಿಟ್ಟಿದ ತಕ್ಷಣ ಲಿಟರಲಿ ಹೇಳ್ತೀನಿ 2-3 ಡೇಸ್ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದ್ರೆ, ಏನಕ್ಕಪ್ಪ ನಾವ್ ಈ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ. ಪ್ರತಿಯೊಬ್ರು ಮಾಡೋದು ಅವ್ರ ಹೊಟ್ಟೆ ಪಾಡ್ಗಾಗಿ. ನನಗೆ ಯೂಟ್ಯೂಬ್ ಇಂದ ಇದುವರೆಗೂ ಯಾವುದೇ ಒಂದು ಪೈಸಾ ಸಹ, ಟ್ರಸ್ಟ್ ಮೀ, ಒಂದು ಪೈಸಾ ಸಹ ಬಂದಿಲ್ಲ. ಆದ್ರೂ ಮಾಡ್ತಿದೀವಿ ಅಂತ ಹೇಳಿದ್ರೆ ಏನೋ ಒಂದು ಪ್ಯಾಷನ್ ಅಷ್ಟು ಬಿಟ್ರೆ. ಒಂದು ಟಾಪ್ ಸೆಲೆಬ್ರಿಟಿ ರಮ್ಯಾ ಅವರು ಇಷ್ಟು ದಿನ ಅದನ್ನ ಒಂದು ಟಾಲರೇಟ್ ಮಾಡಿ ಸಡನ್ ಆಗಿ ಈ ತರ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಎಲ್ಲ ಸ್ಟೋರೀಸ್ಗೆಲ್ಲ ಹಾಕಕ್ಕೆ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ, ಎಷ್ಟು ಔಟ್ರೇಜ್ ಆಗುತ್ತೆ ಅಂತ ಹೇಳಿದ್ರೆ ಅದು ಅವರು ಕಂಟ್ರೋಲ್ ಮಾಡ್ಕೊಂಡು ಒಂದು ಮಿತಿ ಮೀರಿದಾಗ ಈ ತರ ಮಾಡ್ಲೇಬೇಕಾಗುತ್ತೆ. ಅಂಡ್ ನಮ್ಮ ಕಡೆ ಇಲ್ಲ, ನನ್ನ ಕಂಪ್ಲೀಟ್ ಸಪೋರ್ಟ್ ರಮ್ಯಾ ಅವ್ರಿಗೆ ಈ ವಿಷಯದಲ್ಲಿ ಅಂತ ಹೇಳ್ತೀನಿ. ಬಿಕಾಸ್ ಅದು ಯಾರ ಫ್ಯಾನ್ಸ್ ಆಗಿರ್ಲಿ, ಇಲ್ಲ ದರ್ಶನ್ ಸರ್ ಫ್ಯಾನ್ಸ್ ಆಗಿರ್ಲಿ, ಇಲ್ಲ ಸುದೀಪ್ ಸರ್ ಫ್ಯಾನ್ಸ್ ಆಗಿರ್ಲಿ, ಯಾರೇ ಆಗಿರ್ಲಿ, ಫಸ್ಟ್ ಥಿಂಗ್ ಈ ತರ ಮಾಡೋದು ತಪ್ಪು. ಈಗ ತುಂಬಾ ಜನ ಲೈಕ್ ನನ್ನ ಓಲ್ಡ್ ವಿಡಿಯೋಸ್ ಅಲ್ಲಿ 2-3 ವಿಡಿಯೋಸ್ ಮುಂಚೆ ಮತ್ತೆ ರೇಣುಕಾ ಸ್ವಾಮಿ ಮಾಡಿದ್ದು ಕರೆಕ್ಟ್ ಅಂತ ಹೇಳ್ತಿದ್ದಾರೆ. ರೇಣುಕಾ ಸ್ವಾಮಿ ಕತೆ ಮುಗಿದೋದ ಅಧ್ಯಾಯ, ಅವನಿಗೂ ಇದೇ ತರ ಆಗಿ ಶಿಕ್ಷೆ ಆಗಿದೆ. ಬಟ್ ಕಾನೂನು ಪ್ರಕಾರ ಅದು ಏನಾಗುತ್ತೋ ಅದಾಗ್ಲಿ. ಬಟ್ ಈ ವಿಚಾರದಲ್ಲಿ ಈಗ ರಮ್ಯಾ ಮೇಡಮ್ಗೆ ಕೆಲವು ಸ್ಕ್ರೀನ್ ಶಾಟ್ಸ್ ಇಲ್ಲಿ ಹಾಕ್ತೀನಿ, ಒಂದ್ಸಲಿ ಚೆಕ್ ಮಾಡಿ. ಇಷ್ಟು ವರ್ಸ್ಟ್ ಆಗಿ ಒಂದು ಹ್ಯೂಮನ್ ಮಾತಾಡಕ್ಕಾಗತ್ತಾ? ಅಂಡ್ ಇದೆಲ್ಲ ಮಾಡಿದ್ಮೇಲೆ ಒಂದು ಭಯ ಸ್ಟಾರ್ಟ್ ಆಗತ್ತಲ್ಲ, ಈ ಭಯ ಫಸ್ಟೇ ಇದ್ದಿದ್ರೆ ಈ ಸಿಚುವೇಶನ್ ದಾಗ ಬರ್ತಿರ್ಲಿಲ್ಲ. ಈ ಕೆಲವು ಪರ್ಸನ್ಸ್ ಇದಾರೆ ಇಲ್ಲಿ, ಮೆಸೇಜ್ ಮಾಡ್ಬಿಟ್ರು ಪಟ್ ಅಂತ ರಮ್ಯಾ ಅವ್ರು ಸ್ಕ್ರೀನ್ ಶಾಟ್ ಮಾಡ್ಕೊಂಡ್ರೆ ಹಾಕೋದು. ಈಗ ಅವು ಲಿಟ್ರಲಿ ಹೇಳ್ತೀನಿ ಸತ್ತೋಗ್ತಿರ್ತಾರೆ, ಮಾಡಿದವರು ಸತ್ತೋಗ್ತಿರ್ತಾರೆ. ಅಂಡ್ ಸೂನ್ ಆದಷ್ಟು ಬೇಗ ನಿಮ್ಗೆಲ್ಲ ಶಿಕ್ಷೆ ಆಗತ್ತೆ ಅಂತ ಹೇಳ್ತಾ, ಅಂಡ್ ಯಾರೆಲ್ಲ ರಮ್ಯಾ ಅವರ ಪರವಾಗಿ ಮಾತಾಡಿದರು ಸೆಲೆಬ್ರಿಟೀಸ್ ಹ್ಯಾಟ್ಸ್ ಅಪ್ ಅಂತ ಹೇಳ್ತಾ, ಉಳಿದವರೆಲ್ಲ ಸುಮ್ಮನೆ ಇದ್ದೀರಾ, ಆದಷ್ಟು ಸಪೋರ್ಟ್ ಮಾಡಿ. ಇದು ನಮ್ಮ KFI ಇಶ್ಯೂ, ಇದು ನಮ್ಮ ಕರ್ನಾಟಕದ ಬಾರ್ಡರ್ಸ್ ಬೀಚ್ ಆಚೆ ಹೋಗ್ಬಾರ್ದು, ನಮ್ಮ ಕರ್ನಾಟಕದ ಒಳಗಡೆ ಸಾಲ್ವ್ ಮಾಡೋಣ. ಅಂಡ್ ರಮ್ಯಾ ಅವರು ಅಫಿಷಿಯಲ್ ಆಗಿ 2-3 ಕಂಪ್ಲೇಂಟ್ಸ್ ರೈಸ್ ಮಾಡಿದ್ದಾರೆ, ಒಂದು ವುಮೆನ್ ವೆಲ್ಫೇರ್ ಕಡೆಯಿಂದ, ಇನ್ನು ಫಿಲಿಂ ಅಸೋಸಿಯೇಷನ್ ಕಡೆಯಿಂದ. ಹೋಪ್ ಆದಷ್ಟು ಬೇಗ ರಿಸಾಲ್ವ್ ಆಗಲಿ. ಅಂಡ್ ಇದೇ ತರ ಯಾವುದೇ ತರ ಮುಂದುವರಿಯದೇ ಇರಲಿ ಅಂತ ಹೇಳ್ತಾ ನಮ್ಮ ವಿಡಿಯೋ ಎಲ್ಲ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲಿ ತನಕ ವಿಡಿಯೋ ನೋಡಿದಾರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ. ಇಫ್ ಇನ್ ಕೇಸ್ ಕಂಟೆಂಟ್ ಇಷ್ಟ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸರಿಪಡಿಸ್ಕೊಳ್ತೀನಿ ಅಂತ ಹೇಳ್ತಾ